ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ನೆನಪಿಗೆ ತಂದುಕೊಳ್ಳ್ರಿ. ಹಲ್ಲೆಲೂಯಾ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ. ಲೋಟನ ಹೆಂಡತಿಯಾಗಿ ಇದು ಏನಾಯಿತು ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆಯಲ್ಲ. ಏನಾಯ್ತು ಹೇಳ್ರಿ? ಉಪ್ಪಿನ ಕಂಬವಾಯಿತು. ಹಾಗಾದರೆ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳ್ರಿ. ಅನೇಕ ವಿಷಯಗಳು ನಾವು ನೆನಪಿಗೆ ತಂದುಕೊಳ್ಳೋದಿದ್ದಾವೆ, ಅನೇಕ ವಿಷಯಗಳು ನಾವು ಮರೆಯೋದು ಇದ್ದಾವೆ. ಅನೇಕ ವಿಷಯಗಳು ಮರಿಬೇಕು, ಆದರೆ ಕೆಲವು ವಿಷಯಗಳು ಮಾತ್ರ ನಾವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ಹಲ್ಲೆಲೂಯಾ. ಈ ಲೂಕನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಪ್ರಾಮುಖ್ಯವಾದ ಒಂದು 5-6 ವಿಷಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿದ್ದಾವೆ. ಮೊದಲನೇದಾಗಿ ಕ್ಷಮಿಸುವ ವಿಷಯವಾಗಿ. ಅದಕ್ಕಿಂತ ಮುಂಚೆ ಒಂದು ವಿಷಯ ಇದ್ದಾವೆ ನೋಡ್ರಿ. ವಾಕ್ಯವನ್ನು 3ನೇ ವಾಕ್ಯದಿಂದ ನೋಡು. ನಿಮ್ಮ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ವಿಷಯದಲ್ಲಿ ಎಚ್ಚರವಾಗಿರ್ರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ, ನಿಮ್ಮ ಸಹೋದರನು ತಪ್ಪು ಮಾಡಿದರೆ ಅವನನ್ನ ಗದರಿಸು. ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಕ್ಷಮಿಸಿಬಿಡು. ಅವನ ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸರ್ತಿ ನಿಮಗೆ ತಪ್ಪು ಮಾಡಿ 7 ಸಾರಿನ ಕಡೆಗೆ ತಿರುಗಿಕೊಂಡು 7 ಸಾರಿ ನಿನ್ನ ಕಡೆಗೆ ದೇವರ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಪಶ್ಚಾತ್ತಾಪವಾಯಿತು ನಾನು ಎಂಬುದಾಗಿ ಹೇಳಿದರೆ ಅವನಿಗೆ ಕ್ಷಮಿಸು. ಅವನನ್ನ ಕ್ಷಮಿಸು. ಕ್ಷಮೆ ಬಹಳ ಪ್ರಾಮುಖ್ಯವಾದದ್ದು. ದೇವರ ಮಕ್ಕಳೇ, ಕ್ಷಮೆ ಇಲ್ಲಾದರೆ ನಾವು ಯಾರೂ ದೇವರ ಮಕ್ಕಳಾಗೋದಿಲ್ಲ. ಬೈಬಲ್ನಲ್ಲಿ ಅನೇಕ ದೃಷ್ಟಾಂತಗಳಿದ್ದಾವೆ. ಜೋಸಫನ ವಿಷಯ ನಿಮಗೆಲ್ಲ ಗೊತ್ತು. ಜೋಸಫನ ಅಪ್ಪನಿಗೆ 12 ಮಂದಿ ಮಕ್ಕಳು, ಅದ್ರಾಗ 11ನೇ ಅವನು ಜೋಸೆಫು. ಆ ಜೋಸೆಫಿನ ಮೇಲೆ ಅವರ ಅಪ್ಪ ಅಮ್ಮನಿಗೆ ಭಾಳ ಪ್ರೀತಿ ಆದಾಗ ಜೋಸೆಫ್ ಏನಾಯಿತು, ಕೆಲವು ಕನಸುಗಳು ಅವನು ದೇವರಿಗೆ ಅವನಿಗೆ ಕನಸುಗಳು ಕೊಡ್ತಾಯಿದ್ರು. ದೇವರು ಅವನೊಂದಿಗೆ ಮಾತನಾಡ್ತಾ ಇದ್ದರು. ಇನ್ನು 11 ವಿಷಯ ಹೇಳ್ತಾ ಇಲ್ಲ, ಜೋಸೆಫಿನ ವಿಷಯ. ಜೋಸೆಫನೊಂದಿಗೆ ದೇವರು ಕನಸಿನ ಮೂಲಕವಾಗಿ ಮಾತಾಡ್ತಾ ಇದ್ದರು. ನೀನು ಮುಂದೆ ಏನಾಗ್ತೀಯಾ ಎಂಬುದಾಗಿ ದೇವರು ಅವನೊಂದಿಗೆ ಮಾತನಾಡಿದರು. ಹಲ್ಲೆಲೂಯಾ. ಏನಂತ ಮಾತನಾಡಿದ್ರು ಗೊತ್ತಾ? ಎಲ್ಲರೂ ನಿನಗೆ ಅಡ್ಡ ಬೀಳ್ತಾರೆ, ನಿಮ್ಮ ಸಹೋದರರು ಅಡ್ಡ ಬೀಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಕೂಡ ನಿನಗೆ ಅಡ್ಡ ಬೀಳುವ ಒಂದು ಸಂದರ್ಭ ಬರ್ತದೆ. ಇಡೀ ರಾಜ್ಯದಲ್ಲಿರೋ ಎಲ್ಲರೂ ನಿನಗೆ ಅಡ್ಡ ಬೀಳ್ತಾರೆ. ಕನಸು. ಈ ಕನಸು ಹೇಳಿದ ತಕ್ಷಣ ಅಣ್ಣಗಳಿಗೇನಾಯಿತು, ಸಿಟ್ಟು ಬಂದ್ಬಿಟ್ರು. ಅಣ್ಣಗಳು ಆ ಕಾಲದಲ್ಲಿ ಎಲ್ಲ ಐಶ್ವರ್ಯವಂತರಾಗೋದೇನಪ್ಪ ಅಂದರೆ ರೈತಾಪಿತನದಿಂದ ಕೃಷಿ ಮತ್ತು ಕುರಿ ದನಗಳನ್ನು ಸಾಕೋದು, ಇದರಲ್ಲೇ ಆಗೋದು ಐಶ್ವರ್ಯವಂತರು. ಎಷ್ಟು ಕುರಿಗಳಿದ್ದಾವೆ, ಎಷ್ಟು ದನಗಳಿದ್ದಾವೆ ನಾವು ನೋಡ್ತೀವಲ್ಲ. ಬೈಬಲ್ನಲ್ಲಿ ಒಬ್ಬರು ಇದ್ರಲ್ಲ, ಯಾರಾದರೂ ಗೊತ್ತಾ ನಿಮಗೆ? ಜೋಬನಿಗೆ ಎಷ್ಟಿದ್ದು ಕುರಿಗಳು? ಸುಮಾರು 7,000 ಕುರಿಗಳು. ಎಲ್ಲವನ್ನೂ ಭಾಳ ಜಾಸ್ತಿಗಳಿದ್ದು ಅಂದವನಿಗೆ. ಅದೇ ಥರ ಕುರಿ ಒಂದು ಸಂಪತ್ತು. ಈಗಲೂ ಕೂಡ ಅಷ್ಟೇ ಇಲ್ಲ. ಕೆಲವರು ನಮ್ಮ ಕರ್ನಾಟಕದಲ್ಲಿ ಕುರಿಗಳನ್ನು ಸಾಕ್ತಾರೆ, ಒಳ್ಳೆ ದುಡಿಮೆ ಅದು. ಇವ್ರ ಅಣ್ಣಗಳೆಲ್ಲ ಕುರಿ ಕಾಯಕ್ಕೆ ಹೋಗಬೇಕಾದ್ರೆ ತಮ್ಮನ ಹತ್ರ ಅವರಿಗೆ ಊಟವನ್ನು ಫಲಹಾರಗಳನ್ನು ಕೊಟ್ಟು ಕಳಿಸಿದರು. ಅಡುಗೆ ಒಳ್ಳೆ ಫಲಹಾರಗಳನ್ನು ಕೊಟ್ಟು ಕಳಿಸಿದರು. ಇವನು ನೋಡಿದ ತಕ್ಷಣ ಅಣ್ಣಗಳಿಗೆ ಸಿಟ್ಟು ಬಂದು ಅವನನ್ನು ಇವನಿಗೆ ಸಾಯಿಸಬೇಕು, ನಾವು ಇವನಿಗೆಲ್ಲ ಅಡ್ಡ ಬೀಳಬೇಕಾ ಎಂಬುದಾಗಿ ಹೇಳಿ ಇವತ್ತು ಸಾಯಿಸ್ಬಿಡೋಣಂದ ತೀರ್ಮಾನ ಮಾಡಿಕೊಂಡು, ಅವಾಗ ಅವನು ದೊಡ್ಡಣ್ಣ ಬಂದು ನಿಂತ್ಕೊಂಡು, ಸಾಯಿಸ್ಬೇಡಪ್ಪ ಅವನಿಗೆ, ಬೇಕಾದ್ರೆ ಇಲ್ಲಿ ಒಂದು ಹಾಳು ಬಾವಿ ಇದೆ ಅದ್ರಾಗ ಹಾಕ್ಬಿಡು. ಅವನ ಅಣ್ಣನಿಗೆ ಅವನು ಸಾಯಿಸೋಕ್ಕೆ ಇಷ್ಟ ಇಲ್ಲ, ಎಲ್ಲರೂ ಸಾಯಿಸಬೇಕು ಅಂತ. ಹಾಳು ಬಾವಿ ಯಾಕೆ ಇಡಬೇಕು ಅಂತ ಹೇಳಿದರೆ, ಇವರು ಆ ಕಡೆ ಈ ಕಡೆ ಹೋದಾಗ ಹಾಳು ಬಾವಿಯಿಂದ ಬಿಡಿಸಿ ಅವನ್ನ ರಕ್ಷಿಸಬೇಕು ಅಂತ ರೂಬೇನ್ ಎಂಬವನಿಗೆ ಆಸೆ. ಆದರೆ ಇವರು ಅವನಿಗೆ ಹಾಳು ಬಾವಿಯಲ್ಲಿ ಹಾಕ್ಬಿಟ್ಟ. ಹಾಳು ಬಾವಿಯಲ್ಲಿಂದ ಮಿಸ್ರೈಮ್ ದೇಶದಿಂದ ವ್ಯಾಪಾರಸ್ಥರು ಬಂದಾಗ ಅವನಿಗೆ ಬರೀ 20 ರೂಪಾಯಿಗೆ ಮಾರ್ಬಿಟ್ಟ. 20 ರೂಪಾಯಿಗೆ ಮಾರ್ಬಿಟ್ಟ. ಅಪ್ಪನಿಗೆ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮಗನಿಗೆ ಕಾಡು ಮೃಗಗಳನ್ನು ಸಾಯಿಸಿಬಿಟ್ರು ಎಂಬುದಾಗಿ. ಅವನ ಬಟ್ಟೆಗಳನ್ನು ರಕ್ತದಲ್ಲಿ ಹಾಕಿ ತೋರಿಸ್ಬಿಟ್ಟ. ಕಾಡು ಮೃಗಗಳನ್ನು ಸಾಯಿಸಿದೆ ಅಂತೇಳಿ ಅಪ್ಪನಿಗೆ ಹೇಳಿದ್ದ. ಆಮೇಲೆ ಇವನಿಗೆ ಏನು ಮಾಡಿದ್ರು, ಮಿಸ್ರೈಮಿಗೆ ಮಾರ್ಬಿಟ್ಟ. ಮಿಸ್ರೈಮಿನಲ್ಲಿ ಇವನು ಎಲ್ಲೋದ್ರು
ಎಲ್ಲ ಇವನ ಅಧೀನದಲ್ಲೇ ಇರೋದು. ಅವನು ಪೊತ್ತಿಫೇರನ ಮನೆಯಲ್ಲಿ ಇವನಿಗೆ ದುಡ್ಡು ಕೊಡ್ತಗೊಂಡ್ರು, ಮನೆಯಲ್ಲಿ ಅವನಿಗೆ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರು. ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರು ಕೂಡ ಅವನಿಗೆ ಇಡೀ ಮನೆಯಲ್ಲಿರುವ ಅವನ ಟ್ರೆಜರಿ ಎಲ್ಲ ಅಧಿಕಾರಗಳನ್ನು ಈ ಕೆಲಸ ಮಾಡುವವನಿಗೆ ಕೊಟ್ಬಿಟ್ಟ. ಅವನು ಹೇಳಿದಲ್ಲಿ ಅಲ್ಲಿ ಯಾವುದೂ ನಡೆಯೋಂಗಿಲ್ಲ. ಅವನ ಹೆಂಡತಿಯನ್ನು ಬಿಟ್ಟು ಮಾತ್ರ, ಅವನ ಹೆಂಡತಿಯನ್ನು ಬಿಟ್ಟು ಬೇರೆ ಎಲ್ಲವನ್ನ ಇವನ ಅಧೀನದಲ್ಲಿ ಕೊಟ್ಬಿಟ್ಟ. ಅವನು ಅದೇ ಮಾತು ಹೇಳ್ತಾನೆ, ಹೆಂಡತಿ ಇವನಲ್ಲಿ ಪಾಪ ಮಾಡೋಕ್ಕೆ ಕರಿಬೇಕಾದ್ರೆ, ನಿನ್ನನ್ನು ಬಿಟ್ಟು ನನಗೆಲ್ಲವನ್ನು ನನ್ನ ಅಧೀನಕ್ಕೆ ಕೊಟ್ಟಿದ್ದಾರೆ, ನಾನು ನಿನ್ನ ಜೊತೆಗೆ ಹೆಂಗೆ ಪಾಪ ಮಾಡಲಿ, ನಾನು ನಿನ್ನ ಜೊತೆಯಲ್ಲಿ ಹೆಂಗೆ ಪಾಪ ಮಾಡಲಿ, ನಿನ್ನನ್ನು ಬಿಟ್ಟು ನನಗೆ ನಿಮ್ಮ ಯಜಮಾನ ಎಲ್ಲವನ್ನು ನನಗೆ ಅಧೀನ ಮಾಡಿಕೊಟ್ಟಿದ್ದಾರೆ. ನೋಡ್ರಿ, ಒಬ್ಬ ಕಲಿಸಿದವನ ಕೈಯಲ್ಲಿ ಎಲ್ಲ ಅಧಿಕಾರ. ಆದರೆ ಒಂದು ದಿವಸ ಇವನು ಜೈಲಿಗೆ ಆಗಬೇಕಾಯ್ತು. ಅವನ ಹೆಂಡತಿ ಸುಳ್ಳು ಹೇಳಿ ಜೈಲಿಗೆ ಕಳಿಸಿದ್ರ. ಜೈಲಿಗೆ ಹೋದರೆ ಅಲ್ಲಿನೂ ಅಧಿಕಾರಿ, ಜೈಲು ಸೂಪ್ರಂಡ್ ಎಲ್ಲವನ್ನ ಇಡೀ ಕೈದಿಗಳದೆಲ್ಲವನ್ನು ಅವನ ಕಡೆ ಕೊಟ್ಬಿಟ್ಟ. ನೋಡ್ರಿ, ಇದಂದರೆ ಜೀವನ. ದೇವರು ನಿಮ್ಮೊಂದಿಗೆ ಮಾತನಾಡಿದರೆ ದೇವರು ಅದನ್ನು ನೆರವೇರಿಸ್ತಾರೆ. ಜೈಲಿನಲ್ಲಿಂದ ಬಂದು ಈಜಿಪ್ಟಿಗೆ ಫರೋನ ಅರಮನೆಯಲ್ಲಿ ಬಂದಾಗ ಫರೋನ ಸಿಂಹಾಸನ ಬಿಟ್ಟು ಬಾಕಿ ಎಲ್ಲ ಇವನ ಅಧೀನದಲ್ಲಿ. ಜೋಸೆಫ್ ಹೇಳ್ದಂಗೆ ಕೇಳಬೇಕು. ಫರೋನ್ ಹೇಳ್ತಾನೆ, ನೀನು ಹೇಳ್ದಂಗೆ ಯಾರ್ದು ಒಂದು ಕೈಯು ಕಾಲು ಅಲ್ಲಾಡಂಗಿಲ್ಲ. ಈಜಿಪ್ಟ್ ದೇಶದಲ್ಲಿ ಎಲ್ಲ ಅಧಿಕಾರ ಯಾರಿಗೆ? ಜೋಸೆಫನಿಗೆ. ನೋಡ್ರಿ, ಜೋಸೆಫ್ ಎಂದವನೊಂದು ಈಗ ಅರ್ಥ ಮಾಡ್ಕೊಳ್ರಿ. ಯಾಕೆ ಇವನಿಗೆಲ್ಲ ಈ ಅಧಿಕಾರ ಕೊಟ್ಟರು ಗೊತ್ತಾ? ಇವನಲ್ಲಿ ಕ್ಷಮೆ ಇತ್ತು. ಕೆಲವು ವಿಷಯಗಳು ನಾನು ಆಗಲೇ ಹೇಳಿದೆ, ಕೆಲವು ವಿಷಯಗಳೆಲ್ಲ ಮರಿಬೇಕು ಅಂದ, ಕೆಲವು ವಿಷಯಗಳನ್ನೆಲ್ಲ ನೆನಪಿಗಿಟ್ಕೋಬೇಕು. ಇವನೇನು ಮಾಡಿದ್ರು ಗೊತ್ತಾ? ಇವ್ರ ಹಣ್ಣುಗಳು ಇವನಿಗೆ ಬಾವಿಗೆ ಹಾಕಿದ್ದನ್ನು ಮರ್ತು ಬಿಟ್ಟ, ಮುಸ್ಲಿಮರಿಗೆ 20 ರೂಪಾಯಿಗೆ ಮಾರಿದನ್ನು ಮರ್ತು ಬಿಟ್ಟ, ಎಲ್ಲವನ್ನು ಮರ್ತು ಬಿಟ್ಟ. ಮರ್ತಾಗ ಇವನಿಗೆ ಯಾರಾದರೂ ಗೊತ್ತಾ? ಮರ್ತಿದ್ದಕ್ಕೆ ಇವನು ಮಂತ್ರಿ ಆದರು. ಹಲ್ಲೆಲೂಯಾ. ನೀವು ಮರಿತೀರಾ? ಕೆಲವು ವಿಷಯಗಳೆಲ್ಲ ದ್ವೇಷ ಹಂಗೆ ಇಟ್ಕೊಳ್ತೀರಾ? ಇಲ್ಲ ನೀವು ಕ್ಷಮಿಸ್ತೀರಾ ಬೇರೆಯವರಿಗೆ? ನೀವು ಕ್ಷಮಿಸಿದ್ರೆ ನಾಳೆ ಮಂತ್ರಿ ನೀವು. ಜೋಸೆಫ್ ಕ್ಷಮಿಸಿರೋದಕ್ಕೆ ಮಂತ್ರಿ ಆದ, ಅವನೆಲ್ಲವನ್ನ ಮರೆತಿರೋದಕ್ಕೆ ಅವನು ಮಂತ್ರಿ ಆದ. ಅವನಿಗೆ 2 ಮಕ್ಕಳನ್ನ ಕೊಟ್ಟ. ಹಲ್ಲೆಲೂಯಾ. ಒಬ್ಬನಿಗೆ ಹೆಸರೇನು ಗೊತ್ತಾ? ಮನಸ್ಸೆ. ಮನಸ್ಸೆ ಅಂದ್ರೆ ಏನು? ಎಲ್ಲವನ್ನು ಮರೆತಿರೋದಕ್ಕೆ ಅವನಿಗೆ ಮನಸ್ಸೆ ಅಂತ ಕೊಟ್ಟ. ಒಬ್ಬನ ಹೆಸರೇನು? ಎಫ್ರಾಯಿಮ್. ಎಫ್ರಾಯಿಮ್ ಅಂದ್ರೆ ಏನು ಗೊತ್ತಾ? ನೀನು ಮರೆತರೆ ನಿನಗೆ ದೇವರ ಕೃಪೆ ಸಿಕ್ಕತ್ತೆ. ನಿನಗೆ ದೇವರ ಕೃಪೆ ಬೇಕಾ? ನೀನು ಮರಿಬೇಕು. ದೇವರ ಕೃಪೆ ಬೇಕಾದ್ರೆ ನೀನು ಮರಿಬೇಕು. ಮರೆತರಿಗೆ ಅವನಿಗೆ ಆ ಕೃಪೆ ಸಿಕ್ತು. ಕೃಪೆ ಸಿಕ್ಕಿರೋದಕ್ಕೆ ಅವನಿಗೆ ಒಬ್ಬ ಮಗನನ್ನು ಕೊಟ್ಟರು, ಎಫ್ರಾಯಿಮ್ ಎಂಬುದಾಗಿ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗಾದರೆ ನಮ್ಮ ಜೀವನಗಳಲ್ಲಿ ಎಷ್ಟು ಜನ ಶತ್ರುಗಳಿದ್ದಾರೆ? ಯಾರ ಮೇಲೆ ಎಲ್ಲ ದ್ವೇಷ ಇಟ್ಕೊಂಡಿದ್ದೀರಾ? ಏನಿಲ್ಲ, ನೀವು ರೋಗಿ ಆಗ್ತೀರಷ್ಟೇ. ನಿಮ್ಮ ಅಣ್ಣನ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ, ತಮ್ಮನ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ, ನಿಮ್ಮ ಅಪ್ಪ ನಿಮ್ಮನ್ನು ಕಬಳಿಸಿದೆ ಅಂದೇಳಿ ನಿಮ್ಮ ಅಪ್ಪನ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ, ಆಸ್ತಿ ಕೊಡಲಿಲ್ಲ ಅಂದೇಳಿ ಅವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದೀರಾ. ಬಿಟ್ಬಿಡ್ರಿ. ದ್ವೇಷ ಇಟ್ಕೊಂಡ್ರೆ ನಿಮಗೇನು ಆಗಕ್ಕೆ ಸಾಧ್ಯವಿಲ್ಲ, ರೋಗಿ ಆಗ್ತೀರಷ್ಟೇ. ದೇವರ ಕೃಪೆ ನಿಮಗೆ ಸಿಕ್ಕಲ್ಲ. ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಕೊಟ್ಟಿರೋದೇನು ಗೊತ್ತಾ? ಕ್ಷಮಿಸಬೇಕು. ಕ್ಷಮಿಸಬೇಕು. ನಿಮ್ಮ ಸಹೋದರನಾದನ್ನು ಕ್ಷಮಿಸಬೇಕು, ನಿಮ್ಮ ಅಪ್ಪನನ್ನು ಕ್ಷಮಿಸಬೇಕು, ಪಕ್ಕದವ್ರು ಯಾರ್ಯಾರ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡ್ರೆ ಅವರನ್ನು ಕ್ಷಮಿಸಬೇಕು. ಬೇರೆ ಬಾಯಾಗ ಹೇಳೋದಲ್ಲ, ಹೃದಯದಿಂದ ಕ್ಷಮಿಸಬೇಕು. ನಮಗೇನು ಅವನ ಮೇಲೆ ಏನು ದೇಶ ಇಲ್ಲರೆ ಮಾತಾಡಲ್ಲ. ಅವನೊಂದಿಗೆ ನಮಗೇನು ದೇಶ ಇಲ್ಲರಿ, ಏನು ನಾವು ಚೆನ್ನಾಗಿದ್ದೀವಿ ಆದರೆ ಮಾತಾಡಂಗೆ. ಇವತ್ತು ಕ್ಷಮಿಸ್ತೀರಾ? ಒಬ್ಬೊಬ್ಬರು ಮಾತಾಡ್ಕೊಳ್ತೀರಾ? ದೇವರ ಕೃಪೆ ನಿಮಗೆ ಮೇಲೆ ಬರ್ತದೆ. ದೇವರ ಕೃಪೆ ನಿಮಗೆ ಸಿಕ್ಕಿದ್ರೆ ನಿಮಗೆಲ್ಲವನ್ನ ಸಿಕ್ಕಿದಂಗೆ. ದೇವರ ಮಕ್ಕಳೇ, ಕ್ಷಮಿಸೋದೊಂದು ಕಲ್ತ್ಕೊಳ್ರಿ. ಕ್ಷಮೆ ಭಾಳ ಪ್ರಾಮುಖ್ಯ. ನಾನು ನನ್ನ ಅನುಭವ ಹೇಳ್ತೀನಿ. ಹೋಸರ್ತಿ ನಮ್ಮ ತಂಗಿಗಳು ಕೆಲವರು ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದ. ನಾನೇನು ಮಾಡಿದೆ ಗೊತ್ತೇನೋ? ಈ ಸರ್ತಿ ನಮ್ಮ ತಮ್ಮಂದು ಮಗಳದು ಮದುವೆಗೆ ಹೋದಾಗ ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದಾಗ ಎಲ್ಲರಿಗೂ ಒಟ್ಟುಗೂಡಿಸಿ ಎಲ್ಲರ ಹತ್ರ ಮಾತಾಡಿ ಎಲ್ಲರದ್ದು ಪ್ರಾರ್ಥನೆ ಮಾಡಿ ಒಟ್ಟಾಗಿ ನಿಂತ್ಕೊಂಡು ನಾವು ಫೋಟೋ ತೆಗಿಸಿ ಸಂತೋಷದಿಂದ ಬಂದಿದ್ದೀವಿ. ಈಗ ನಮ್ಮ ಹೃದಯದಲ್ಲಿ ಏನೈತೆ? ದೇವರ ಕೃಪೆ ನಿನಗೆ ಬೇಕಾ? ದೇವರ ಕೃಪೆ ಬೇಕು ಅಂದರೆ ನೀವು ಕ್ಷಮಿಸಬೇಕು. ಕ್ಷಮೆ ಭಾಳ ಪ್ರಾಮುಖ್ಯ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಎರಡನೇದಾಗಿ ನಂಬಿಕೆ. ನೋಡ್ರೆ,
17ನೇ ಅಧ್ಯಾಯ 5-6 ವಾಕ್ಯಗಳು ನೋಡ್ಕೊಳ್ರಿ. ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು, ಅಪೊಸ್ತಲರು ಯೇಸು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಲು, ಹೆಚ್ಚಿಸು ಎಂದು ಕೇಳಿದರು. ಹಾಗಾದರೆ ಇವರಿಗೇನಿಲ್ಲ? ನಂಬಿಕೆ ಇದ್ದಾವೆ, ಇಲ್ಲ ಅಂದಲ್ಲ, ಆದರೆ ಹೆಚ್ಚಾದ ನಂಬಿಕೆ ಇಲ್ಲ, ಹೆಚ್ಚಾದ ನಂಬಿಕೆ ಇಲ್ಲ. ಹಲ್ಲೆಲೂಯಾ. ನಿನ್ನ ನಂಬಿಕೆ ಇಲ್ಲ ಅಂದರೆ ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀನೊಬ್ಬನಿಗೋಸ್ಕರ ಪ್ರಾರ್ಥನೆ ಮಾಡಿದರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ಗ್ಯಾರಂಟಿ ಅವರಿಗೆ ಸ್ವಸ್ಥರಾಗ್ತಾರೆ. ನಂಬಿಕೆ ಭಾಳ ಪ್ರಾಮುಖ್ಯ. ನಮ್ಮ ಮುಖ್ಯವಾದ ನಂಬಿಕೆ ಯಾವುದು ಗೊತ್ತಾ? ನಂಬಿಕೆ ಅಂದರೆ ಅರ್ಥವೇನು ಗೊತ್ತಾ ನಿಮಗೆ? ಅರ್ಥನೂ ಗೊತ್ತಿಲ್ಲ. ಬೈಬಲ್ನಲ್ಲಿ ಐತೆ ಅರ್ಥ. ಕಣ್ಣಿಗೆ ಕಾಣದೇ ಇಲ್ಲ ಇರೋದನ್ನು ನಿಜವೆಂದು ನಂಬುವುದೇ ನಂಬಿಕೆ. ನಂಬಿಕೆ ಕಣ್ಣೆಲ್ಲ ಒಂದು ಸತ ಕಣ್ಣಿನಿಂದ ನೋಡದಲ್ಲೇ ಇರ್ಬೋದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಡೀ ಮಾನವ ಜನಾಂಗಗಳನ್ನ ಪಾಪಗಳನ್ನು ಅದನ್ನ ಬಿಡುಗಡೆ ಕೊಡೋದಕ್ಕೋಸ್ಕರ ಈ ಮಾನವನಾಗಿ ಪ್ರಪಂಚದಲ್ಲಿ ಬಂದು ಎಂಬುದಾಗಿ ನಾವು ನಂಬುತ್ತೀವಿ. ನೀವು ನೋಡಿದರೆ ಯಾರಾದರೂ ನೋಡಿದ್ರೇನ್ರಿ? 2000 ವರ್ಷಗಳ ಹಿಂದೆ ನಡೆದಿರೋ ವಿಷಯ ನಾವು ಯಾರು ನೋಡಿಲ್ಲ. ಆದರೆ ನಿಜ ಅಲ್ವಾ? ನಿಜ ಅಲ್ವಾ? ಕಣ್ಣು ಕಾಣದಲ್ಲೇ ಇರೋದನ್ನು ನಿಜವೆಂದು ನಂಬುವುದೇ ನಂಬಿಕೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ, ನಮ್ಮ ರೋಗಕ್ಕೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟನು. ಸತ್ಯವಲ್ವಾ? ಸತ್ಯವಲ್ಲ ಇದು? ನೋಡಿದರೆ ನೀವು? ನೋಡಿಲ್ಲ, ಆದರೂ ಅದು ನಿಜ. ಹೆಂಗೆ? ನನಗೆ ಯೇಸು ಬಿಡುಗಡೆ ಕೊಟ್ಟರು, ನನ್ನ ಪಾಪ ಯೇಸು ತನ್ನ ರಕ್ತದಿಂದ ತೊಳೆದರು. ಇದು ಬೇರೆಯವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ಅನುಭವಿಸ್ತಾ ಇದ್ದೀನಿ. ನೀವು ಅನುಭವಿಸ್ತಾ ಇದ್ದೀರಾ? ಯೇಸು ನಿಮ್ಮ ಪಾಪಗಳನ್ನು ಕ್ಷಮಿಸಿದ್ದೀರಾ? ಹಲ್ಲೆಲೂಯಾ. ಅನೇಕರು ಅಪಘಾತಗಳಿಂದ, ರೋಗದಿಂದ, ಮರಣಶಯ್ಯೆಯಲ್ಲಿ ಮಲಗಿದಾಗ ದೇವರವರನ್ನ ಮಾತನಾಡಿ ಅವರನ್ನ ನಮ್ಮ ಬಿಡುಗಡೆ ಕೊಟ್ಟಿದ್ದಾರೆ. ನನಗೆ ಯೇಸು ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ಯೇಸು ನನಗೆ ಬಿಡುಗಡೆ ಕೊಟ್ಟರು. ಇದು ನಂಬಿಕೆ. ಹಲ್ಲೆಲೂಯಾ. ನೀನು ನಂಬಿಕೆಯಿಂದ ಯಾವುದಾನ ಕಾರ್ಯ ಮಾಡು, ಅದು ನಡೀತದೆ. ಅವು ನಡೀತದೆ. ಪ್ರಾರ್ಥನೆ ಮಾಡಬೇಕಾದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು, ಈಗ ನಂಬಿಕೆ ಅಂದರೆ ಏನು ಗೊತ್ತೇನೋ? ಬಿಡಿಸಿ ಹೇಳ್ಕೊಡ್ತೀನಿ ನಿಮಗೆ. ಈಗ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಓದ್ತಾ ಇಲ್ಲ, ನಾವೇನು ಮಾಡ್ತೀವಿ? ಪರೀಕ್ಷೆಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಕಳಿಸ್ತೀವಿ. ಕಳಿಸಿದ ಮೇಲೆ ಆ ಕಡೆ ಹೋದ್ಮೇಲೆ ಏನು ಹೇಳ್ತೀವಿ ಗೊತ್ತಾ? ಏನು ಇವನು ಸರಿಯಾಗಿ ಓದಿಲ್ಲ, ಮಾಡಿಲ್ಲ, ಪಾಸ್ ಆಗ್ತಾನೋ ಬಿಡ್ತಾನೋ, ಏನು ಬರೀತಾನೋ. ಇದೇನ ನಂಬಿಕೆ? ನನ್ನ ಮಗ ಗೆಲ್ತಾನೆ, ನನ್ನ ಮಗ ಪಾಸ್ ಆಗ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಈಗ ರೋಗಿಯಾಗಿದ್ದೀನಿ, ರೋಗಕ್ಕೋಸ್ಕರ ಪ್ರಾರ್ಥನೆ ಮಾಡಿದರೆ ಇದು ಏನು ಭಾಳ ದೊಡ್ಡ ರೋಗ ಇದು. ಪ್ರಾರ್ಥನೆ ಮಾಡಿದರೆ ಗುಣವಾಗುತ್ತಾ ಬಿಡ್ತಾರೆ ಹಂಗಂದೇಳಿ ಪ್ರಾರ್ಥನೆ ಮಾಡಿದರೆ ಗುಣವಾಗುತ್ತಾ? ಆಗಲ್ಲ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ನಂಬಿಕೆ ಎಷ್ಟಿರಬೇಕು? ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಂಬಿಕೆ ಎಷ್ಟಿರಬೇಕು ಎಂಬುದು ಹೇಳ್ತಾ ಇದ್ದಾರೆ. ನೋಡ್ಕೊಳ್ಳೋಕೆ ಎಷ್ಟು ಸಾಸಿವೆ ಕಾಳಷ್ಟು ನಂಬಿಕೆ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕ್ರಿ, ಇಲ್ವಾ? ಸಾಸಿವೆ ಕಾಳು ಅಂದರೆ ಸ್ವಲ್ಪ ನಂಬಿಕೆ ಇದ್ರೆ ಅಂದಲ್ಲನ? ಸ್ವಲ್ಪ ನಂಬಿಕೆ ಇದ್ರೆ ಸಾಕು ಅಂದಲ್ಲನ? ಅಲ್ಲ, ಸಾಸಿವೆ ಕಾಳಷ್ಟು ದೃಢವಾದ ನಂಬಿಕೆ. ಸಾಸಿವೆ ಕಾಳಲ್ಲಿ ತೊಳ್ಳಿರಲ್ಲ, ಅರ್ಥವಾಯ್ತಲ್ಲ? ಸಾಸಿವೆ ಕಾಳು ನೋಡ್ರೆ ಒಂದಾದ್ರೂ ತೊಳ್ಳಿರ್ತವೇನೋ, ಒಂದು ತೊಳ್ಳಿರಲ್ಲ. ಅದಕ್ಕೆ ಸಾಸಿವೆ ಕಾಳಿಂದ ಸಾಮ್ಯ ಸ್ವಾಮಿ ಹೇಳ್ರಿ. ಅದು ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯಾ. ನೀನು ನಂಬಿದರೆ ದೇವರ ಮಹಿಮೆ ಕಾಣುವೆ. ನೀನು ದೇವರ ಮಹಿಮೆ ಕಾಣಬೇಕಾ? ನಂಬಿಕೆ ಇರಬೇಕು. ಹಲ್ಲೆಲೂಯಾ. ಈ 2 ವಿಷಯಗಳು ನಾವು ನೋಡಿದೆ. ಮೊದಲನೇದಾಗಿ ಏನು? ಕ್ಷಮಾಪಣೆ. 2ನೇದಾಗಿ ಏನು? ನಂಬಿಕೆ. 3ನೇದಾಗಿ ಏನು ಗೊತ್ತಾ? ನೋಡ್ರಿ, ಅದೇ ವಾಕ್ಯದಲ್ಲಿ 11ನೇ ವಾಕ್ಯದಿಂದ ಓದು. ಆತನ ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು 10 ಮಂದಿ ಕುಷ್ಠರೋಗಿಗಳು ಯೇಸುವಿನ ಎದುರಿಗೆ ಬಂದರು. ಒಂದು ದೂರದಲ್ಲಿ ನಿಂತು, ಯೇಸುವೇ, ಯೇಸುವೇ, ಗುರುವೇ, ಗುರುವೇ, ನಮ್ಮ ಮೇಲೆ ದಯವಿಡು, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಕೂಗಿ ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಷ್ಠರೋಗಿಗಳು ಹತ್ತಿರ ಹೋಗೋಕ್ಕಾಗಲ್ಲ. ಆ ಕಾಲದಲ್ಲಿ ಕುಷ್ಠರೋಗಿಗಳನ್ನ ಊರು ಹೊರಗಡೆ ಇಡ್ತಾರೆ. ಒಳಗಡೆ ಊರು ಹೊರಗೆ ಬರೋಕ್ಕೆ ಅವರಿಗೆ ಅವಕಾಶ ಇಲ್ಲ. ಯಾಕೆ? ಕುಷ್ಠ ಅಷ್ಟು ಒಂದು
ಕುಷ್ಠರೋಗ ಅಂದರೆ ಪಾಪಕ್ಕೆ ಸಾದೃಶ್ಯವಾಗಿದೆ. ಯಾಕಂದರೆ ಇಲ್ಲಿ ಒಬ್ಬ ರೋಗಿ ಬಂದರೆ, ಪಾರ್ಶ್ವವಾಯು ರೋಗಿ ಆಗಲಿ, ಇಲ್ಲಾಂದರೆ ಒಂದು ಬೇರೆ ರೋಗಿಗಳಾಗಲಿ, ಅವರಿಗೆ ಶುದ್ಧರಾಗೊಂದು ಹೇಳ್ತಾರೆ, ಸೌಖ್ಯವಾಗೊಂದು ಹೇಳ್ತಾರೆ, ಸೌಖ್ಯವಾಗೊಂದು ಹೇಳ್ತಾರೆ. ಇಲ್ಲಿ ಕುಷ್ಠರೋಗಿಗೆ ಸೌಖ್ಯವಾಗೊಂದು ಹೇಳಿಲ್ಲ, ಶುದ್ಧರಾಗೊಂದು ಹೇಳಿದ್ದಾರೆ. ಹಾಗಾದರೆ ಕುಷ್ಠರೋಗ ಪಾಪಕ್ಕೆ ಸಾದೃಶ್ಯ. ನೋಡು 14ನೇ ವಾಕ್ಯ. ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ನೋಡ್ರಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳರಿ. ಇಲ್ಲಿ ನಂಬಿಕೆ ಬರ್ತದೆ ನೋಡ್ರಿ. 10 ಮಂದಿಗೆ ಏನಿದೆ? ಕುಷ್ಠ ಇದ್ದಾವೆ. ಇವರು ಕುಷ್ಠರೋಗವನ್ನು ವಾಸಿ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಯೇಸು ಏನು ಹೇಳ್ತಾರೆ ಗೊತ್ತಾ? ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳ್ರಿ. ಯಾಕೆ ಹಿಂಗೆ ಹೇಳ್ತಾರೆ ಗೊತ್ತಾ? ಆ ಕಾಲದಲ್ಲಿ ಒಬ್ಬ ಕುಷ್ಠರೋಗಿ ಅವರು ಊರೊಳಗಡೆ ಬರೋಕ್ಕೆ ಸಾಧ್ಯವಿಲ್ಲ, ಊರ ಹೊರಗಡೆ ವಾಸಿ ಆಗಬೇಕು. ಅವರು ಕುಷ್ಠ ವಾಸಿ ಆದಾಗ ಅಲ್ಲಿ ಯಾಜಕರು ಇರ್ತಾರೆ. ಅವರನ್ನು ಕರ್ಕೊಂಡು ಅವರ ಹತ್ರ ಹೋಗಿ ನಮ್ಮ ಮೈಯೆಲ್ಲ ತೋರಿಸ್ಕೋಬೇಕು. ಏನಂತ ತೋರಿಸ್ಕೋಬೇಕು? ಇವನಲ್ಲಿ ಕುಷ್ಠವಿಲ್ಲ, ಇವನು ಶುದ್ಧನಾಗಿದ್ದಾನೆ ಎಂಬುದಾಗಿ ತೋರಿಸ್ಕೋಬೇಕು. ಕೆಳಗಡೆ ನೋಡುವಂತ ಅದನ್ನ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ವಾಸಿ ಆಯ್ತು ಅಂತ ಹೇಳಿದಾರ. ಶುದ್ಧರಾದರು, ಮೈಯೆಲ್ಲ ಕುಷ್ಠ. ಅವ್ರು ಹೋಗ್ತಿರ್ಬೇಕಾದ್ರೆ ಏನಾಯಿತು? ಶುದ್ಧರಾಗದಿರಲಿ ಯಾಜಕರ ಹತ್ರ ಹೋಗೋಕ್ಕಾಗಲ್ಲ. ಕೆಲವು ಟೈಮ್ನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ಇವನ ಜ್ವರವನ್ನು ವಾಸಿ ಮಾಡಪ್ಪ, ಇವನ ತಲೆನೋವನ್ನು ವಾಸಿ ಮಾಡಪ್ಪ, ಹೊಟ್ಟೆ ನೋವನ್ನು ವಾಸಿ ಮಾಡಪ್ಪ. ನೋಡ್ತೀನಿ, ವಾಸಿ ಆಗಿರೋಕ್ಕಿಲ್ಲ. ನಾವು ಪ್ರಾರ್ಥನೆ ಮಾಡಿದ್ದೀವಿ, ಆದರೆ ಹೊಟ್ಟೆ ನೋವು ಹೋಗಿಲ್ಲ. ಹಲ್ಲೆಲೂಯಾ. ಇಲ್ಲಿ ಯೇಸು ಹೇಳಿದ ತಕ್ಷಣ ಕುಷ್ಠ ಹೋಗಿಲ್ಲ. ಯಾವಾಗ ಹೋಯ್ತು ನೋಡ್ರೆ? ಅವರು ಹೋಗುತ್ತಿರುವಾಗಲೇ ಕುಷ್ಠವೆಲ್ಲ ಶುದ್ಧವಾಯಿತು. ಹಲ್ಲೆಲೂಯಾ. ಕುಷ್ಠ ಏನಾಯಿತು? ಶುದ್ಧವಾಯಿತು. ಹಲ್ಲೆಲೂಯಾ. ಶುದ್ಧವಾಗದಲೇ ಅಲ್ಲಿ ಯಾಜಕರ ಹತ್ರ ತೋರ್ಸಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಆದರೆ ಇವರು ಕುಷ್ಠವಲ್ಲ, ಶುದ್ಧರಾದರು. ಯಾಜಕರು ಏನು ಮಾಡ್ತಾರೆ ಗೊತ್ತಾ? ಇವರನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಅದಕ್ಕೆ ಮೈ ತೋರಿಸ್ಕೊಳ್ರಿ ಅಂತ ಹೇಳೋದು. ಇವರ ಶರೀರವೆಲ್ಲ ಯಾಜಕರು ಏನು ಮಾಡ್ತಾರೆ? ಎಲ್ಲ ಬಟ್ಟೆ ಎಲ್ಲ ಬಿಚ್ಚಿ ಚೆಕ್ ಮಾಡ್ತಾರೆ, ಎಲ್ಲಾದರೂ ಕುಷ್ಠ ಇದೆಯಾ. ಎಲ್ಲ ಶುದ್ಧವಾಯಿತು ಅಂದಾಗ ಬಾರಪ್ಪ ನೀನು ಊರೊಳಗೆ. ಅಲ್ಲಿ ತಂಗ ಊರೊಳಗಡೆ ಬರೋಕ್ಕೆ ಇವನಿಗೆ ಅಧಿಕಾರವಿಲ್ಲ. ಆದರೆ ಇವರ ನಂಬಿಕೆಯಲ್ಲಿ ಇವರೇನಾಯಿತು? ಶುದ್ಧರಾಗ್ಬಿಡ್ತು. ಹಲ್ಲೆಲೂಯಾ. ಹಾಗಾದರೆ ನಂಬಿಕೆ ಭಾಳ ಪ್ರಾಮುಖ್ಯವಾದ ಒಂದು ವಿಷಯವಾಗಿದ್ದಾವೆ. ಇನ್ನೊಂದೇನು ಗೊತ್ತಾ? 10 ಮಂದಿನೂ ಶುದ್ಧರಾದರು. ಆದರೆ ವಾಪಸ್ ಬಂದರು ಎಷ್ಟು ಜನ? ಒಬ್ಬನೇ ವಾಪಸ್ ಬಂದರು. ಅವನು ಯಾಕೆ ಬಂದರು? ಉಪಕಾರ ಸ್ತುತಿ ಮಾಡಲಿಕ್ಕೆ. ದೇವರು ಮಾಡಿರುವ ಎಲ್ಲ ಒಳ್ಳೆ ಕಾರ್ಯಗಳಿಗೆ ನೀನು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಹಲ್ಲೆಲೂಯಾ. ಯಾರಾದರೂ 1 ಲೋಟ ನೀರು ಕೊಟ್ಟರೆ ಅವರಿಗೆ ನೀವು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಇಲ್ಲಿ 9 ಮಂದಿ ಅವ್ರ ಪಾಡಿಗೆ ಹೋಗ್ಬಿಟ್ಟ, ಒಬ್ಬನು ವಾಪಸ್ ಬಂದ. ಅವ ಏನು ಮಾಡಿದ್ರು ನೋಡಿ? ವಾಪಸ್ ಬಂದು ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿತ್ತು ಆತನಿಗೆ ಉಪಕಾರ ಸ್ತುತಿ ಮಾಡಿದರು. ದೇವರು ನಿನಗೆ ಸ್ವಸ್ಥ ಮಾಡಿದಿರ, ದೇವರು ನಿಮ್ಮನ್ನು ಶುದ್ಧಿ ಮಾಡಿದಿರ, ದೇವರು ನಿಮ್ಮ ಕಾಯಿಲೆಗಳೆಲ್ಲ ವಾಸಿ ಮಾಡಿದಿರ, ದೇವರಿಗೆ ಸ್ತೋತ್ರ ಹೇಳ್ತೀರಾ? ಇಲ್ಲಿ ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿದಾಗ ರೋಗ ವಾಸಿ ಆಯಿತು, ಮುಂದಿನ ವಾರದಿಂದ ಅಡ್ರೆಸ್ ಇರಲ್ಲ. ಇವನೇನು ಮಾಡಿದ್ರು ಗೊತ್ತಾ? ದೇವರನ್ನು ಉಪಕಾರ ಮಾತ್ರ ಅಲ್ಲ ಮಾಡಿರೋದು, ಇನ್ನೇನು ಮಾಡಿದ್ರು? ಅಡ್ಡ ಬಿದ್ದು ಏನು ಮಾಡಿದ್ರು? ಆರಾಧನೆ ಮಾಡಿದರು. ಹಲ್ಲೆಲೂಯಾ. ನಿನಗೆ ಗುಣವಾಯ್ತಾ? ದೇವರಿಗೆ ಅಡ್ಡ ಬಿದ್ದು ಆರಾಧನೆ ಮಾಡ್ರಿ. ಹಲ್ಲೆಲೂಯಾ. ಒಂದು ಸರ್ತಿ ದೇವರು ನಿಮಗೆ ವಾಸಿ ಮಾಡಿದರೆ, ದೇವರು ನಿಮ್ಮನ್ನು ಯಾವ ಕಾಯಿಲೆ ಆದರೆ, ಕಷ್ಟಗಳಾಗಲಿ, ಪಾಪಗಳಾಗಲಿ, ದೇವರು ನಿಮ್ಮನ್ನು ಕ್ಷಮಿಸಿದರೆ ದೇವರಿಗೆ ನೀನು ಉಪಕಾರ ಸ್ತುತಿ ಮಾಡುವನಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ 15ನೇ ವಾಕ್ಯ ಓದೋದನ್ನ. 15ನೇ ವಾಕ್ಯ ಏನು ಮಾಡಿದ್ರು ನೋಡು. ಅದರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ದದಿಂದ ಹೆಂಗೆ ಎಲ್ಲರೂ ಸೇರಿ ಹೇಳ್ರಿ, ಹೆಂಗೆ ಸ್ತೋತ್ರಪ್ಪ, ಗುಣ ಮಾಡಿಸಿದೆಲ್ಲ ಸ್ತೋತ್ರ, ಹಿಂಗೆ ಹೇಳಿದ್ರೆ ನಾನು
ಮಹಾಶಬ್ದದಿಂದ ಯೇಸುವಿನ ಮುಂದೆ ಅಡ್ಡ ಬಿದ್ದು ಆರಾಧನೆ ಮಾಡಿದರು. ನೀವು ನಾನು ಯಾಕೆ ಹೇಳ್ತೀನಿ ಗೊತ್ತಾ, ಇದು ಬರೀ ಡಾಕ್ಟರ್ ಶಾಪ್ ಅಲ್ಲ. ಡಾಕ್ಟರ್ ಶಾಪ್ ಆದರೆ ರೋಜ ಬಂದರೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ನಾಳೆ ಏನು ಡಾಕ್ಟ್ರ್ ಹತ್ರ ಏನು ಹೋಗೋದು ಬೇಕಾಗಲ್ಲ ಇಲ್ವಾ? ನಾಳೆ ತಿರುಗಿ ಹೋಗಿ ಮತ್ತೊಂದು ಇಂಜೆಕ್ಷನ್ ಮಾಡೋದು ಹೇಳ್ತೀರೇನು ಯಾರಾದರೂ? ಇಲ್ಲ. ಇದು ಡಾಕ್ಟ್ರ್ ಅಲ್ಲ, ಇದು ಹಲ್ಲೆಲೂಯಾ. ಇದು ನಿತ್ಯ ಜೀವದ ಮಾರ್ಗ. ಇದು ನೀನು ಯೇಸುವಿನ ಹತ್ರ ಬಂದರೆ ನಿನಗೆ ರೋಗ ಸೌಖ್ಯ ಮಾತ್ರವಲ್ಲ ಕೊಡೋದು, ಏನೇನು ಕೊಡ್ತಾರೆ? ಪಾಪದಿಂದ ಬಿಡುಗಡೆ ಕೊಟ್ಟು ನಿನಗೆ ನಿತ್ಯ ಜೀವವನ್ನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ನಾಲ್ಕನೇದಾಗಿ ಪ್ರಾಮುಖ್ಯವಾದ ಒಂದು ವಿಷಯ ಇದೆ. ಏನದು ಗೊತ್ತಾ? ನೋಡ್ರಿ 20ನೇ ವಾಕ್ಯ ಹೋದ್ರಿ. ದೇವರ ರಾಜ್ಯವು ಯಾವಾಗ ಬರುವುದೆಂದು, ದೇವರ ರಾಜ್ಯ ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವುದಲ್ಲ, ಇಗೋ ಇಲ್ಲಿ ಇದೆ, ಇದೋ ಇಲ್ಲಿ ಇದೆ, ಅಗೋ ಅಲ್ಲಿ ಇದೆ ಎಂದು ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ, ದೇವರ ರಾಜ್ಯ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ರಾಜ್ಯ ಎಲ್ಲೇ ಇದ್ರೆ ನಿಮ್ಮಲ್ಲೇ ಆಯ್ತಾ ದೇವರ ರಾಜ್ಯ. ಹಲ್ಲೆಲೂಯಾ. ರೋಮಾಪುರದವ್ರದ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಲ್ಲ 14-17ನೇ ವಾಕ್ಯ. ರೋಮಾಪುರದ 14-17ನೇ ವಾಕ್ಯ. ಅಲ್ಲಿ ಏನು ಹೇಳ್ತೇವೆ? ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ಓದ ವಾಕ್ಯವನ್ನ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಆಗುವ ಆನಂದವೂ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ರಾಜ್ಯ ತಿಂದು ಕುಡಿಯೋದು ಮಗ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ. ದೇವರ ರಾಜ್ಯ ಎಲ್ಲ ಐತ್ರಿ? ನಮ್ಮಲ್ಲೇ ಐತೆ. ದೇವರ ರಾಜ್ಯ ಇರೋರಿಗೆ ಏನೇನಾಗುತ್ತೆ ನೋಡ್ರಿ. ಮೊದಲನೇದಾಗಿ ನೀತಿ, ಸಮಾಧಾನ, ಪವಿತ್ರಾತ್ಮನಲ್ಲಿರುವ ಆನಂದ. ಇವು ಎಲ್ಲಿ ಇದೆಯೋ ಅಲ್ಲಿ ದೇವರ ರಾಜ್ಯ ಇದೆ. ನಿಮ್ಮ ಜೀವನದಲ್ಲಿ ನೀತಿ ಇದೆಯಾ? ನೀತಿ ಇರೋ ನ್ಯಾಯಾಧಿಪತಿನ ಒಪ್ಪನೆ ನಮ್ಮ ಯೇಸುವಿನ. ಈ ಪ್ರಪಂಚದಲ್ಲಿ ನೀತಿ ಕಡಿಮೆ, ಆದರೆ ದೇವರ ಮಕ್ಕಳಾದ ನಾವು ನೀತಿಯಿಂದ ಬಾಳಬೇಕು. ಅನ್ಯಾಯಕ್ಕೆ ನಾವು ಜೊತೆಗಾರರಾಗಬಾರದು. ಅನ್ಯಾಯ ನಮ್ಮಲ್ಲಿರಬಾರದು. ನಾವು ನೀತಿವಂತರಾಗಿ ನಾವು ಜೀವಿಸಬೇಕು. ನೀತಿವಂತರು ಹೇಗಾಗ್ತೀವ ನಾವು? ನೀತಿವಂತರಾಗಿ ಯಾರಾದರೂ ಇದೆಯಾರೇನ್ರಿ ಇಲ್ಲಿ? ಇಲ್ಲ. ಹೇಗೆ ನೀತಿವಂತರಾದರು? ಯೇಸುವಿನ ರಕ್ತದಿಂದ ನಾವು ಒಬ್ಬೊಬ್ಬರು ನೀತಿವಂತರಾಗಿದ್ದೀವಿ. ಹಲ್ಲೆಲೂಯಾ. ಹಾಗಾದರೆ ದೇವರ ರಾಜ್ಯ ಮೊದಲು ನೀತಿ, ಎರಡನೇದಾಗಿ ಸಮಾಧಾನ. ನಮ್ಮಲ್ಲಿ ಸಮಾಧಾನ ಇರಬೇಕು, ಸಂತೋಷ ಇರಬೇಕು, ಸಮಾಧಾನ ಇರಬೇಕು. ಈ ಪ್ರಪಂಚದಲ್ಲಿ ಇಲ್ಲದೆಲ್ಲ ಇರುವ ಒಂದು ವಿಷಯ ಸಮಾಧಾನ. ಆದರೆ ನಿಮ್ಮಲ್ಲಿ ಸಮಾಧಾನ ಇದೆಯಾ? ದೇವರ ಮಕ್ಕಳ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಸಮಾಧಾನ ಇದೆಯಾ? ಸಮಾಧಾನ ಇದ್ದರೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀರಿ. ಮೂರನೇದಾಗಿ ಪವಿತ್ರಾತ್ಮನಲ್ಲಿರುವ ಆನಂದ. ಹಲ್ಲೆಲೂಯಾ. ಪವಿತ್ರಾತ್ಮನಲ್ಲಿರುವ ಆನಂದ. ಈಗ ನಾವು ಆರಾಧನೆ ಮಾಡಿದಾಗ ಎಷ್ಟು ಆನಂದ ಸಂತೋಷದಿಂದ ಆರಾಧನೆ ಮಾಡಿದ್ದೀವಿ ಇಲ್ವಾ? ಇಲ್ಲೇ ದೇವರ ರಾಜ್ಯ ಇದ್ದಾವೆ. ಹಲ್ಲೆಲೂಯಾ. ಯಾವಾಗ ಸಂತೋಷ ಆನಂದದಿಂದ ನಾವು ದೇವರನ್ನು ಆರಾಧನೆ ಮಾಡ್ತೀವೋ ದೇವರ ಪ್ರಸನ್ನತೆ, ದೇವರ ಸಾನ್ನಿಧ್ಯ ಇಲ್ಲಿ ಇಳಿದು ಬರ್ತದೆ. ಅದೇ ದೇವರ ರಾಜ್ಯ. ಇದು ತಿಂದು ಕುಡಿಯೋದಲ್ಲ ರೀ ದೇವರ ರಾಜ್ಯ. ಇನ್ನೊಂದು ವಿಷಯ ಹೇಳಿ ನಿಲ್ಲಿಸ್ಬಿಡ್ತೀನಿ ನಾನು. ಏನು ಗೊತ್ತಾ? ನಮ್ಮ ಯೇಸು ತಿರುಗಿ ಬರ್ತಾನೆ. ಯೇಸನ್ನ ನಂಬ್ತೀರಿ? ಅದನ್ನು ನಮ್ಮ ಯೇಸು ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ನೋಡ್ರಿ ಆ ವಾಕ್ಯವನ್ನ, 30ನೇ ವಾಕ್ಯ. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿವಸ, ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗ್ತಾನೆ. ಹಂಗಂದ್ರೆ ಏನು? ಯೇಸು ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ಯೇಸು ತಿರುಗಿ ಬರ್ತಾನೆ. ಏನಕ್ಕೆ ಬರ್ತಾನೆ? ನಮ್ಮನ್ನು ಕರ್ಕೊಂಡು ಹೋಗಿ ಬರ್ತಾರೆ. ಹಲ್ಲೆಲೂಯಾ. ಯಾರ್ಯಾರು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಾರೋ, ಯಾರ್ಯಾರು ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸ್ತಾರೋ, ಯಾರ್ಯಾರು ಯಥಾರ್ಥವಾಗಿ ದೇವರ ಮಕ್ಕಳಾಗಿ ಜೀವಿಸ್ತಾರೋ ಅವ್ರನ್ನ ಕರ್ಕೊಂಡು ಹೋಗೋಕ್ಕೋಸ್ಕರ ಯೇಸು ಬರುತ್ತಾನೆ. ಯೇಸುವಿನ ಜೊತೆಯಲ್ಲಿ ಹೋಗಕ್ಕೆ ಎಷ್ಟು ಜನ ಸಿದ್ಧವಾಗಿದ್ದೀರಿ? ಹಲ್ಲೆಲೂಯಾ. ಕೆಳಗಡೆ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಅದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡ್ರಿ ಆ ವಾಕ್ಯವನ್ನು, 34ನೇ ವಾಕ್ಯ ನೋಡು.
ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು. ಒಂದೇ ಮಂಚದ ಮೇಲೆ ಇಬ್ಬರು ಇರೋದು. ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಒಬ್ಬರು ಹೋಗ್ಬಿಡ್ತಾರೆ ಯೇಸು ಬಂದಾಗ. ಮತ್ತೊಬ್ಬನು ಬಿಡಲ್ಪಡುವನು, ಮತ್ತೊಬ್ಬರು ಯಾರು ಬಿಡಲ್ಪಡೋರು? ಯಾರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡಲ್ವೋ, ಯಾರು ರಕ್ಷಣೆ ಹೊಂದಿಲ್ವೋ, ಯಾರು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟಿಲ್ವೋ ಅವರು ಇಲ್ಲಿ ಬಿಟ್ಬಿಡ್ತಾರೆ. ಹಲ್ಲೆಲೂಯಾ. ಗಂಡ ಹೆಂಡತಿ ಮಲಗಿರ್ತಾರೆ, ಗಂಡ ಕುಡ್ಕ, ಹೆಂಡತಿ ದೇವರನ್ನ ನಂಬಿದ್ದಾರೆ, ಹೆಂಡತಿ ಎತ್ತಲ್ಪಡ್ತದೆ, ಕುಡ್ಕ ಅಲ್ಲೇ ಬಿದ್ದಿರ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಯೇಸುವಿನ ಬರವಣಿಗೆಯಲ್ಲಿ ನಾವು ಹೋಗೋದಕ್ಕೆ ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಯೇಸುವಿನ ಬರವಣಿಗೆಯಲ್ಲಿ ಹೋಗೋಕ್ಕೆ ನಾವು ಏನಾಗಿರಬೇಕು? ಸಿದ್ಧರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಸೇರಿಸಿ ನಾವು ಜೀವಿಸಬೇಕು. ಒಂದನೇ ವಾಕ್ಯ ಓದಿ ನಾವು ಮತ್ತೆ ನಿಲ್ಲಿಸ್ಬಿಡ್ತೀನಿ ನೋಡ್ರಿ. ಅದನ್ನ ಹೇಳುವ ಒಂದನೇ ವಾಕ್ಯ. ಆತನ ಶಿಷ್ಯರಿಗೆ ತೊಡಕುಗಳು ಬಾರದೇ ಇರಲಾರವು, ಆದರೂ ಅವು ತೊಡಕುಗಳು ಬಾರದೇ ಇರಲಾರವು. ತೊಡಕುಗಳೆಲ್ಲ ಇರ್ತದೆ, ಪ್ರಶ್ನೆಗಳೆಲ್ಲ ಇರ್ತದೆ, ಸಮಸ್ಯೆಗಳಿಲ್ಲ. ಈಗ ಸಭೆಯಲ್ಲಿ ಸಮಸ್ಯೆಗಳಿರ್ತವೆ. ಅದರ ಕೆಳಗಡೆ ಓದೋದನ್ನು ಸರಿಯಾಗಿ ಕೇಳ್ಕೊಳ್ರಿ. ಏನು ಆದರೂ ಅವು ಯಾವನಿಂದ ಬರುತ್ತವೆಯೋ, ಯಾರು ಈ ತೊಡಕನ್ನು ತರ್ತಾರೋ ಅವನ ಗತಿಯನ್ನೇನು ಹೇಳಿ, ಅವನ ಗತಿ ಏನಂದ ಹೇಳ್ರಿ. ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ತೊಡಕು ತರಬೇಡ್ರಿ, ಸಭೆಯಲ್ಲಿ ತೊಡಕು ತರಬೇಡ್ರಿ, ಸಭೆಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬೇಡ್ರಿ. ಅವರ ಗತಿ ಏನು ಹೇಳ್ರಿ. ಹಲ್ಲೆಲೂಯಾ. ತೊಡಕುಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಆದರೆ ಇದು ಯಾರು ತರ್ತಾರೋ ಅವರ ಗತಿ ಏನು ಹೇಳ್ರಿ. ನಾವು ದೇವರ ಕಡೆಗೆ ಸಮರ್ಪಿಸೋಲ್ಲ. ದೇವರೇ ನಮ್ಮನ್ನು ಕರುಣಿಸಪ್ಪ. ಸಭೆಯಲ್ಲಿ ನಾವು ಯಾವುದು ಸಮಸ್ಯೆಗಳು ತರಲ್ಲಪ್ಪ, ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ನಾವು ತರಲ್ಲಪ್ಪ. ನಾನು ನಿನಗೆ ವಿಧೇಯನಾಗಿ ನಾವು ಜೀವಿಸ್ತೀನಪ್ಪ, ನಾನು ಕ್ಷಮಿಸುವನಾಗಿರ್ತೀನಪ್ಪ, ಮತ್ತೊಬ್ಬರನ್ನು ನಾವು ಕ್ಷಮಿಸ್ತೀವಪ್ಪ. ಹಲ್ಲೆಲೂಯಾ. ದೇವರು ನಮಗೆ ಯೇಸುವಿನಾಗ ಪ್ರಾರ್ಥನೆ ಕಲಿಸ್ಕೊಟ್ರಲ್ಲ, ಏನದು ಗೊತ್ತಾ? ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸುವಂತೆ. ಯಾರಿಗೆ ತಪ್ಪು ಮಾಡೋರನ್ನ, ನಮಗೆ ಯಾರಾದರೂ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ. ಯಾರು ಕ್ಷಮಿಸ್ಬೇಕಂದ್ರೆ ತಪ್ಪು ಮಾಡ್ರನ್ನು ಕ್ಷಮಿಸ್ಬೇಕಾ, ನಾವು ಕ್ಷಮಿಸ್ಬೇಕಾ? ಇದು ಸಿಸ್ಟಮ್. ಇದು ಸಿಸ್ಟಮ್. ಅವನು ತಪ್ಪು ಮಾಡಿದರೆ ಬೇಕಾರೆ ಆಗಿದ್ರೆ ಅವನು ಕ್ಷಮಿಸಲಿ ಅಂತಾರೆ. ವಾಕ್ಯದಲ್ಲಿ ಹೇಳಿರೋದು ಹಂಗಲ್ಲ. ಏನಿಯಪ್ಪ ನಿಮ್ಮ ಮೇಲೆ ತಪ್ಪು ಮಾಡಿದರೆ ನಾವು ಕ್ಷಮಿಸಬೇಕು. ಅದೇ ಜೋಸಫ್ ಮಾಡಿರೋದು. ಹಲ್ಲೆಲೂಯಾ. ಕ್ಷಮೆ. ಆಮೇಲೆ ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ಉಪಕಾರ ಸ್ತುತಿ, ನಾಲ್ಕನೇದಾಗಿ ದೇವರ ರಾಜ್ಯ, ಐದನೇದಾಗಿ ಕರ್ತನ ಪ್ರತ್ಯಕ್ಷತೆ. ಯೇಸು ತಿರುಗಿ ಬರ್ತಾನೆ. ವಾಕ್ಯಗಳು ಯಾವುದು ಮರಿಬೇಡ್ರಿ, ಹೃದಯದಲ್ಲಿ ಇಟ್ಕೊಳ್ರಿ. ಮುಂದಿನ ವಾರ ಕೇಳಿದಾಗ ಪಾಸ್ಟರ್ ಚೆನ್ನಾಗಿ ಪ್ರಸಂಗ ಮಾಡಿದ್ರು. ಏನು ಪ್ರಸಂಗ ಮಾಡಿದ್ದೀರ? ಈ ಕಿವೆ ಬಿಟ್ಟು ಈ ಕಿವೆ ಹೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಹೃದಯದಲ್ಲಿ ಇಟ್ಕೊಳ್ತೀರಿ. ಲುದಿಯಲ್ಲಿ ಯಾವ ರೀತಿ ಹೃದಯವನ್ನು ತೆಗೆದು ವಾಕ್ಯವನ್ನು ಸ್ವೀಕಾರ ಮಾಡಿದಿರೋ ಅದೇ ರೀತಿಯಲ್ಲಿ ವಾಕ್ಯ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ದೇವರ ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿನ್ನ ಅಮೂಲ್ಯವಾದ ವಾಕ್ಯವನ್ನು ನಾವು ಕೇಳಿದ್ದೀವಲ್ಲಪ್ಪ. ಹಲ್ಲೆಲೂಯಾ. ನಾವು ಯಾವುದು ಸಮಸ್ಯೆ ತರುವರಾಗಿರಬಾರ್ದಪ್ಪ, ನಾವು ಕ್ಷಮೆ ಉಳ್ಳವರಾಗಿರ್ಬೇಕಲ್ಲಪ್ಪ ಕರ್ತನೆ. ಯೇಸುವೇ, ನಿನ್ನ ಬರವಣಿಗೆಯಲ್ಲಿ ನಾವು ಎತ್ತಲ್ಪಡುವರಾಗಿರ್ಬೇಕಲ್ಲಪ್ಪ. ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಿರ್ಬೇಕಲ್ಲಪ್ಪ. ನಮ್ಮ ಮೇಲೆ ಕರುಣೆ ತೋರಪ್ಪ, ನಮ್ಮ ಮೇಲೆ ಕರುಣೆ ತೋರು. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರ ಮೇಲೆ ನೀನು ಆಶೀರ್ವದಿಸು. ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಪ್ಪ, ನೀತಿವಂತರನ್ನಾಗಿ ಮಾರ್ಪಡಿಸಪ್ಪ ಕರ್ತನೆ. ನೀನೇ ಬಲಪಡಿಸು, ಶಕ್ತೀಕರಿಸು. ಯಾರಾದರೂ ಕಷ್ಟದಲ್ಲಿ, ಪ್ರಯಾಸದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ಇದ್ದರೆ ಯೇಸುವೇ, ನಿನ್ನ ಹಸ್ತವನ್ನು ಚಾಚಿ ಮುಟ್ಟಪ್ಪ, ನಿನ್ನ ಹಸ್ತವನ್ನು ಚಾಚಿ ಮುಟ್ಟಪ್ಪ. ನೀನೊಂದು ಮಾತು ಹೇಳಿದ್ರೆ ಸಾಕಲ್ಲಪ್ಪ, ಅವ್ರಿಗೆ ಬಿಡುಗಡೆ ಆಗುತ್ತಲ್ಲಪ್ಪ ಕರ್ತನೆ. ಬಿಡುಗಡೆ ಕೊಡುವ ದೇವರು ನೀನಾಗಿದೆಯಲ್ಲಪ್ಪ. ಇವತ್ತು ಅದ್ಭುತ ಕಾರ್ಯಗಳನ್ನು ನಡೀಲಿ. ಇವತ್ತು ಸುಮ್ಮನೆ ಬಂದು ಯಾರು ಸುಮ್ಮನೆ ಹೋಗೋದಲ್ಲಪ್ಪ, ಬಿಡುಗಡೆ ಹೊಂದಿದವರಾಗಿ ಇಲ್ಲಿಂದ ಹಿಂದಿರುಗುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.